ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಸೊ ಯು ಜಿ ಸಿ ನೆಟ್ ಎಕ್ಸಾಮ್ ಇದೆ ಅಲ್ವಾ. ಸೊ ಯು ಜಿ ಸಿ ನೆಟ್ಗೆ ತುಂಬ ಜನ ಅಪ್ಲೈ ಮಾಡಿರ್ತೀರಾ. ಸೊ ಕೆಸೆಟ್ಗೂ ಅಪ್ಲೈ ಮಾಡಿರ್ತೀರಾ, ಯು ಜಿ ಸಿ ನೆಟ್ಗೂ ಅಪ್ಲೈ ಮಾಡ್ತಾ ಇರ್ತೀರಾ. ಸೊ ಕರೆಕ್ಟಾಗಿ 1 ಮಂತ್ ಅಷ್ಟೇ ಅವೈಲೇಬಲ್ ಇರೋದಲ್ವ ಪ್ರಿಪ್ರೇಷನ್ ಮಾಡೋಕ್ಕೆ. ಸೊ ಯಾವ ಥರ ಸ್ಟ್ರಾಟಜೀಸ್ನ ಯೂಸ್ ಮಾಡಿ ಆರಾಮಾಗಿ 1 ಮಂತಲ್ಲಿ ಇರೋ ಅಷ್ಟು ಸಿಲೆಬಸ್ನ ಕವರ್ ಮಾಡ್ಬೋದು, ಇರೋ ಅಷ್ಟು 10 ಯೂನಿಟ್ ಮತ್ತು ಪೇಪರ್ 1 ಪೇಪರ್ 2 ಎರಡನ್ನೂ ಕವರ್ ಮಾಡ್ಬೋದು ಅನ್ನೋ ಕೆಲವೊಂದು ಟಿಪ್ಸನ್ನು, ಕೆಲವೊಂದು ಸ್ಟ್ರಾಟಜೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಶಾರ್ಟ್ ಡ್ಯೂರೇಷನಲ್ಲಿ ಲಾರ್ಜ್ ಸಿಲೆಬಸ್ನ, ವಾಸ್ಟ್ ಸಿಲೆಬಸ್ನ ಕವರ್ ಮಾಡಿ ಸಕ್ಸಸ್ ನಿಮ್ದಾಗಲಿ ಅಂತ ಹೇಳ್ತಾ, ಸೊ ಐ ಮೆನ್ಷನ್ ದಟ್ ಸಕ್ಸಸ್ ಕಮ್ಸ್ ಫ್ರಮ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸ್ಮಾರ್ಟ್ ಪ್ರಿಪ್ರೇಷನ್ ಅಂತ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ಸಕ್ಸಸ್ ಅನ್ನೋದು ಎಲ್ಲಿಂದ ಬರುತ್ತೆ? ಕನ್ಸಿಸ್ಟೆನ್ಸಿ ಇರಬೇಕು. ಸೊ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಸೊ ಇವತ್ತು ವರ್ಕ್ ಮಾಡ್ತೀವಿ, ನಾಳೆ ಕ್ವಿಟ್ ಮಾಡ್ತಾ ಇದ್ದೀವಿ, ನಾಡಿದ್ದು ಮತ್ತೆ ಮಾಡೋಣ ಬಿಡು, ಅದೆಲ್ಲ ಇರಬಾರ್ದು. ಸೊ ರೆಗ್ಯುಲಾರಿಟಿ ಇರಬೇಕು. ವರ್ಕಲ್ಲಿ ರೆಗ್ಯುಲಾರಿಟಿ ಇದ್ದರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾ ಇದ್ದರೆ ಸಕ್ಸಸ್ ಬೇಡ ಅಂತ ಅಂದ್ರೂ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ. ಅದರ ಜೊತೆಗೆ ಸ್ಮಾರ್ಟ್ ಪ್ರಿಪ್ರೇಷನ್ ಇರಬೇಕಲ್ವ. ಸೊ ಮೋಸ್ಟ್ ಕಾಮನ್ ಆಗಿ ಹೇಳ್ತೀವಿ, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಸ್ಮಾರ್ಟ್ ಆಗಿ ವರ್ಕ್ ಮಾಡೋದನ್ನ ಕಲ್ತ್ಕೊಂಡು ಯಾವ ಥರ ಈಸಿಯಾಗಿ ಟ್ರಿಕ್ ಬೇಸ್ಡಲ್ಲಿ ಯಾವ ಥರ ಈಸಿಯಾಗಿ ನಾವು ಟಾಪಿಕ್ಸ್ನ ಮೆಮೊರೈಸ್ ಮಾಡ್ಬೋದು ಅನ್ನೋದನ್ನು ಕಲಿತಾ ಹೋಗಬೇಕು ಅಂತ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಕೀಪ್ ಗೋಯಿಂಗ್. ಸೊ ಸಕ್ಸಸ್ ಸಿಗೋ ತನಕ ಕಂಟಿನ್ಯೂಸ್ ಆಗಿ ನಮ್ಮ ಎಫರ್ಟ್ ಏನಾಗಿರಬೇಕು, ಇರಲೇಬೇಕು ಅಂತ ಹೇಳ್ತಾ, ಸೊ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, 30 ಡೇಸ್ ಇದೆ ಅಲ್ವಾ. ಸೊ ಜೂನ್ 22 ಜೂನ್ 30th ತನಕ ಏನಾಗಿದೆ, ಯು ಜಿ ಸಿ ನೆಟ್ ಶೆಡ್ಯೂಲ್ ಆಗಿದೆ ಆ್ಯಕ್ಚುಲಿ. ಸೊ ನೆನ್ನೆಗೆ ಲಾಸ್ಟ್ ಡೇಟ್, ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಸರ್ವರ್ ಪ್ರಾಬ್ಲಮ್, ಅದು ಇದು ಟೆಕ್ನಿಕಲ್ ಇಶ್ಯೂ ಅನ್ನೋ ಒಂದೇ ಒಂದು ಬೇಸಿಸ್ಗೋಸ್ಕರ ಏನು ಮಾಡಿದ್ದಾರೆ, ಇವಾಗ 24th ಮೇ ಇದೆ ಅಲ್ವಾ. ಸೊ ಇವತ್ತು ಕೂಡ ನೈಟ್ ತನಕ ಅಪ್ಲಿಕೇಶನ್ಗೆ ಅಲೋ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಅದೇ ಥರದಲ್ಲಿ ಯು ಜಿ ಸಿ ನೆಟ್ ಎಕ್ಸಾಮ್ ಡೇಟಲ್ಲೂ ಏನಾದರೂ ಚೇಂಜಸ್ ಆಯಿತು ಅಂತ ಅಂದರೆ ನಿಮಗೆ ಇನ್ನೂ ಜಾಸ್ತಿ ದಿನ ಟೈಮ್ ಸಿಗುತ್ತೆ ಪ್ರಿಪೇರ್ ಆಗೋಕ್ಕೆ. ಸೊ ಪಾಸಿಟಿವ್ ಆಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ ಥರದಲ್ಲಿ ಸ್ಟ್ರಾಟಜೀಸ್ನ ಫ್ರೇಮ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ವೀಕ್ 1 ಕರೆಕ್ಟಾಗಿ ನಾವು ನೋಡೋಕೆ ಹೋದರೆ ನಮಗೆ ಸಿಗ್ತಾ ಇರೋದು ಫ್ಯೂ ವೀಕ್ ಅಷ್ಟೇ ಅಲ್ವಾ. ಆ ಸಿಗುವಂಥ ಫ್ಯೂ ವೀಕಲ್ಲಿ ನಾವು ಯಾವ್ಯಾವ ವೀಕಲ್ಲಿ ಯಾವ್ಯಾವ ಥರ ಸ್ಟ್ರಾಟಜೀಸ್ನ ಫ್ರೇಮ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ವೀಕ್ 1ನಲ್ಲಿ ಅಂತ ಅಂದರೆ ಈಗ ನಾಳೆಯಿಂದನೇ ಅಂತ ಅಂದ್ಕೊಳ್ಳಿ. ನಾಳೆಯಿಂದ ಅಂತ ಯಾಕೆ, ಇವತ್ತಿಂದ ಅಂತಲೇ ಅಂದ್ಕೊಳ್ಳಿ ಅಲ್ವಾ. ಸೊ ಏನು ಮಾಡ್ಬೋದು, ಸಿಲೆಬಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಯಾವ ಥರ ಸಿಲೆಬಸ್ ಇದೆ, ಸುಮ್ಮನೆ ಬರೋ ಎಲ್ಲ ಬುಕ್ಕನ್ನು ಓದೋದು, ಎಲ್ಲದನ್ನು ಮಾಡೋದು, ಸಿಲೆಬಸ್ ನಾಲೆಜೇ ಇರೋದಿಲ್ಲ ಅಂತ ಅಂದರೆ ಪ್ರಾಪರ್ ಸ್ಟ್ರಾಟಜಿ ಆಗೋದಿಲ್ಲ. ಅದು ನಮ್ಮ ಕೈಯಲ್ಲಿ ಮೋಸ್ಟ್ ಕಾಮನ್ ಆಗಿ ನಮ್ಮ ಹತ್ರ ಏನಿರಬೇಕು, ಯಾವುದಾದ್ರೂ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ನಮ್ಮ ಹತ್ರ ಸಿಲೆಬಸ್ ಕಾಪಿ ಇರಬೇಕು. ಸೊ ಅವ್ರು ಏನು ಸಿಲೆಬಸ್ನ ಫ್ರೇಮ್ ಮಾಡಿದ್ದಾರೆ, ಯಾವ ಸಿಲೆಬಸ್ನ, ಯಾವ್ಯಾವ ಟಾಪಿಕ್ನ ಸಿಲೆಬಸ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ, ಸೊ ಆ ಕಾನ್ಸೆಪ್ಟ್ ಏನಾಗಿರಬೇಕು, ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು, ಅದರಲ್ಲಿ ಪರ್ಫೆಕ್ಟ್ನೆಸ್ ಇರಬೇಕು ಅಂತ. ಸೊ ರಿವೈಸ್ ದ ಕೋರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಈ 1 ಮಂತ್ ಸ್ಟ್ರಾಟಜಿ ಏನಿದೆ ಅಲ್ವಾ, ಇದು ರೀಡಿಂಗಿಗೆ ಅಲ್ಲ. ಸೊ ಇದನ್ನ ಟೋಟಲ್ ಆಗಿ ನಾವೇನು ಹೇಳ್ತೀವಿ, ಇಷ್ಟು ದಿನದಲ್ಲಿ, ದಿನ ಏನು ವರ್ಷಗಟ್ಟಲೆ ಓದಿರ್ತೀರ ಅಲ್ವಾ. ಸೊ ಅದನ್ನು ರಿವೈಸ್ ಮಾಡೋಕ್ಕೆ ಈ 1 ಮಂತನ್ನು ಯುಟಿಲೈಸ್ ಮಾಡ್ಕೋಬೋದಲ್ವಾ. ಸೊ ಕೋರ್ ಕಾನ್ಸೆಪ್ಟ್ಸ್ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಅಲ್ವಾ, ಅದನ್ನು ಏನು ಮಾಡ್ತಾ ಹೋಗಬೇಕು, ರಿವೈಸ್ ಮಾಡ್ತಾ ಹೋಗಬೇಕು. ಸೊ ಇಂಪಾರ್ಟೆಂಟ್, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಯಾವುದಿರುತ್ತೆ ಅದನ್ನು ರಿವೈಸ್ ಮಾಡಬೇಕು ಫಸ್ಟ್ ವೀಕ್. ಸೊ ನೆಕ್ಸ್ಟ್ ಏನು ಮಾಡ್ಕೋಬೋದು, ಶಾರ್ಟ್ ನೋಟ್ಸ್ ಆಲ್ರೆಡಿ ಎಲ್ಲರ ಹತ್ರನೂ ರೆಡಿ ಇರುತ್ತೆ. ಸೊ ಶಾರ್ಟ್ ನೋಟ್ಸ್ ಇಲ್ಲದೇ ಯಾರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಅಟೆಂಡ್ ಮಾಡ್ತೀರಾ ಅಂತ ಅಂದರೆ ಪ್ರತಿಯೊಬ್ಬರ ಹತ್ರನೂ ಶಾರ್ಟ್ ನೋಟ್ ಇರುತ್ತೆ. ಸೊ ಆ ಶಾರ್ಟ್ ನೋಟನ್ನು ಅದ್ರ ಜೊತೆಗೆ ಇನ್ಯಾವುದಾದ್ರೂ ಇಂಪಾರ್ಟೆಂಟ್ ಪಾಯಿಂಟನ್ನು ಆ್ಯಡ್ ಮಾಡೋ ಅಂಥದ್ದು ಏನಾದರೂ ಕಾಣಿಸಿದ್ರೆ ಸೊ ಆ್ಯಡ್ ಮಾಡ್ತಾ ಹೋಗಿ ಅಂತ ಹೇಳ್ಬೋದು. ಸೊ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ PYQs ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಈಗ ನಾನು ಕೂಡ NK-SET ಮತ್ತು ಯು ಜಿ ಸಿ ನೆಟ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದೆ. ಆವಾಗ ನಾನು ಕೂಡ ನಿಯರ್ಲಿ 10 ಇಯರ್ಸ್ ಏನು ಕ್ವೆಶನ್ ಪೇಪರ್ ಇತ್ತು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೆ. ಅಂದರೆ ಒಂದು ಸೈಡು ರೀಡಿಂಗು, ರಿವಿಷನ್ನು ಮತ್ತು PYQ ಸೊಲ್ಯೂಷನ್. ಸೊ ಸಾಲ್ವ್ ಮಾಡ್ತಾ ಹೋಗೋದು ಎಲ್ಲದೂ ಕೂಡ ಏನಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, PYQ ಸೊಲ್ಯೂಷನಿಗೆ ಕೂಡ ಇಂಪಾರ್ಟೆನ್ಸ್ ಕೊಡಲೇಬೇಕು. ಸೊ PYQ ಸೊಲ್ಯೂಷನಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ನಿಮಗೆ ಐಡಿಯಾ ಸಿಗುತ್ತೆ. ಲಾಸ್ಟ್ 10 ಇಯರ್ ಕ್ವೆಶನ್ ಪೇಪರ್ ನಿಮ್ಮ ಕೈಲಿದೆ ಅಂತ ಅಂದರೆ ಸೊ ಕ್ವೆಶನ್ ಪೇಪರ್ನ ಫ್ರೇಮ್ ಮಾಡೋರು ಯಾವ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ದಾರೆ ಅನ್ನೋದು ಏನಾಗುತ್ತೆ, ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ ಅಲ್ವಾ. ಸೊ ವೀಕ್ 2ಲ್ಲಿ ಏನು ಮಾಡ್ಬೋದು, ವೀಕ್ 2ಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡ್ಬೋದು ಅಂತ. ಸೊ ಮಾಕ್ ಟೆಸ್ಟ್ಗಳು ಅಲ್ವಾ. ಈಗ ಬೇಕಾದಷ್ಟು ಆನ್ಲೈನ್ ಸೋರ್ಸ್ಗಳಿದೆ. ಸೊ ಆನ್ಲೈನಲ್ಲಿ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಅಟ್ಲೀಸ್ಟ್ ಅಟೆಂಡ್ ಮಾಡ್ತಾ ಹೋಗಿ. ಸೊ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಹೋಗೋದ್ರಿಂದ ಈಗ ಯಾವುದೇ ಒಂದು ಟೆಸ್ಟನ್ನು ಅಟೆಂಡ್ ಮಾಡ್ದೇನೆ ಸಡನ್ನಾಗಿ ಎಕ್ಸಾಮ್ ಹಾಲ್ಗೆ ಹೋಗಿ, ಅದರಲ್ಲೂ ಕೂಡ CBT ಬೇಸ್ಡ್ ಇರುತ್ತೆ ಯು ಜಿ ಸಿ ನೆಟ್ ಅಂತ ಅಂದಾಗ ಪೆನ್ ಪೇಪರ್ ಮೋಡ್ ಇರೋದಿಲ್ಲ ಅಲ್ವಾ. ಸೊ CBTನ ನಾವು ಸಡನ್ನಾಗಿ CBT ಅಟೆಂಡ್ ಮಾಡ್ತೀವಿ ಅಂತ ಅಂದರೆ ಯಾವ ಥರ ಅಟೆಂಡ್ ಮಾಡಬೇಕು, ಹೇಗೆ, ಯಾವುದೋ ಒಂದು
ನಾಲೆಜ್ ಇಲ್ಲ ಅಂತ ಅಂದಾಗ ಎಕ್ಸಾಮ್ ಹಾಲಲ್ಲಿ ಬ್ಲ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ, ಸೊ ಈಗ ನೆಕ್ಸ್ಟ್ ಏನು ವೀಕ್ ಇದೆ ಅಂತ ಅಂದರೆ ನಾನು ಹೇಳ್ತಾ ಇರೋದು 1 ಮಂತ್ ಸ್ಟ್ರಾಟಜಿ ಅಲ್ವಾ. ಸೊ ಫಸ್ಟ್ ವೀಕಲ್ಲಿ ಶಾರ್ಟ್ ನೋಟ್ಸ್ ಫೋಕಸ್ ಮಾಡ್ತೀರಾ, PYQ ಫೋಕಸ್ ಮಾಡ್ತೀರಾ ಎಲ್ಲ. ನೆಕ್ಸ್ಟ್ ವೀಕಲ್ಲಿ ಅಟ್ಲೀಸ್ಟ್ ಫ್ಯೂ ಮಾಕ್ ಟೆಸ್ಟನ್ನಾದರೂ ಅಟೆಂಡ್ ಮಾಡ್ತಾ ಹೋಗಬೇಕು. ಅವಾಗ ನಿಮಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು ಒಂದೇ ಅಲ್ಲ, ಮಾಕ್ ಟೆಸ್ಟಿಂದ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ ಪ್ರಾಕ್ಟೀಸ್ ಆಗುತ್ತೆ. ಸೊ CBT ಅಂತ ಬಂದಾಗ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಫೋಕಸ್ ಮಾಡಿಲ್ಲ ಅಂತ ಅಂದರೆ, ಸೊ ನಮ್ಮ ಹತ್ರ ಅವ್ರು ಕೊಡ್ತಾ ಇರೋವಂಥ 100 ಕ್ವೆಶನ್ ಆಗಿರ್ಬೋದು, ಅಥವಾ ಪೇಪರ್ 1ನಲ್ಲಿ ಕೊಡುವಂಥ 50 ಕ್ವೆಶನ್ಸ್ ಆಗಿರ್ಬೋದು, ಸೊ ಅದನ್ನು ನಮ್ಮ ಹತ್ರ ಅಟೆಂಡ್ ಮಾಡೋಕ್ಕಾಗಲ್ಲ. CBT ಅಂತ ಬಂದಾಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಪೇಪರ್ 1 ಮತ್ತು ಪೇಪರ್ 2 ಎರಡನ್ನು ಟುಗೆದರ್ ಕಂಡಕ್ಟ್ ಮಾಡ್ತಾರೆ ಅಲ್ವಾ. ಸೊ ನಮಗೆ ಒಂದ್ಸತಿ CBT ಓಪನ್ ಆಯಿತು, ಲಾಗಿನ್ ಆದ್ವಿ ಅಂತ ಅಂದರೆ ಪೇಪರ್ 1 ಎಟ್ ಅ ಟೈಮ್ ಶೋ ಆಗ್ತಾ ಹೋಗುತ್ತೆ, ಪೇಪರ್ 2 ಕೂಡ ಎಟ್ ಅ ಟೈಮ್ ಶೋ ಆಗ್ತಾ ಹೋಗುತ್ತೆ ನಮಗೆ. ಹೌದಾ. ಸೊ ನಮಗೆ ಯಾವುದೋ ಒಂದು ಸೆಕ್ಷನ್ ಮೇಲೆ ನಾವು ತುಂಬ ಫೋಕಸ್ ಮಾಡ್ತಾ ಇರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಲಾಸ್ಟ್ ಹೋಗ್ತಾ ಇದ್ದಂಗೆ 20 ಕ್ವೆಶನ್ಸ್ 25 ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ ಟಚ್ ಮಾಡೋಕ್ಕೂ ನಮಗೆ ಆಗೋದಿಲ್ಲ, ಆ ಥರ ಕಂಡೀಷನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಹೋಗೋದ್ರಿಂದ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದರೆ, ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಇದ್ದಾಗ, ಮಾಕ್ ಟೆಸ್ಟ್ ಮೀನ್ಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ಕ್ವೆಶನ್ ಪೇಪರ್ ಅಲ್ವಾ, ಪ್ಯಾಟರ್ನ್ ಆಫ್ ಕ್ವೆಶನ್ ಪೇಪರ್ ಅಲ್ವಾ. ಸೊ ಅವಾಗ ನಮಗೆ ಏನು ಗೊತ್ತಾಗುತ್ತೆ ಅಂತ ಅಂದರೆ, ನಮ್ಮ ವೀಕ್ ಏರಿಯಾಸ್ ಯಾವುದು ಅಂತ ಐಡೆಂಟಿಫೈ ಆಗುತ್ತೆ. ಅಂದರೆ ನಾವು ಯಾವ ಟಾಪಿಕಲ್ಲಿ ತುಂಬ ವೀಕ್ ಇದ್ದೀವಿ, ಯಾವ ಟಾಪಿಕಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅನ್ನೋದನ್ನ ಏನು ಮಾಡ್ತಾ ಹೋಗ್ಬೋದು, ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟು ರಿವೈಸ್ ದ ಇಂಪಾರ್ಟೆಂಟ್ ಟಾಪಿಕ್ ಡೈಲಿ. ಸೊ ಕೋರ್ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದೆ ಅಲ್ವಾ, ಅದನ್ನು ಡೈಲಿ ಸ್ವಲ್ಪ ಅಟ್ಲೀಸ್ಟ್ 1 ಅವರ್ 1.5 ಅವರ್ ರಿವಿಷನ್ನಿಗೋಸ್ಕರ ಏನು ಮಾಡಬೇಕು, ಸೆಟ್ ಮಾಡ್ಕೊಂಡಿರಬೇಕು. ಸೊ ಆ ಇಂಪಾರ್ಟೆಂಟ್ ಟಾಪಿಕ್ಸ್ ನಮಗೆ ಗೊತ್ತಿರುತ್ತೆ, PYQಸ್ನ ರೆಫರ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ನಮಗೆ ಐಡಿಯಾ ಸಿಗುತ್ತೆ ಅಲ್ವಾ. ಸೊ ಆ ಟಾಪಿಕ್ ಮೇಲೆ ನಾವೇನು ಮಾಡಬೇಕು, ಜಾಸ್ತಿ ವರ್ಕೌಟ್ ಮಾಡ್ತಾ ಹೋಗಬೇಕು ಅಂತ. ಆವಾಗ ಅದೇನಾಗುತ್ತೆ, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವೀಕ್ 3ಯಲ್ಲಿ ಏನು ಮಾಡ್ಬೋದು ಹಾಗಿದ್ರೆ. ಸೊ ವೀಕ್ 3 ಸ್ಟ್ರಾಟಜಿ ಏನು ಗೊತ್ತಾ, ಫುಲ್ ಲೆಂತಿ ಮಾಕ್ ಟೆಸ್ಟ್ ಇರುತ್ತೆ ಅಲ್ವಾ. ಸೊ ಲೆಂತಿ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಹೋಗಬೇಕು. ಲೆಂತಿ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಆದಮೇಲೆ, ಸೊ ಅದರಲ್ಲಿ ನಾವು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅನ್ನೋ ನಮ್ಮ ಮಿಸ್ಟೇಕನ್ನು ನಾವೇ ಅನಲೈಸ್ ಮಾಡ್ತಾ ಹೋಗಬೇಕು. ಕೂಲಾಗಿ ಕೂತ್ಕೊಂಡು, ಹೌದು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದೆ, ಆ ಮಾಕ್ ಟೆಸ್ಟಲ್ಲಿ 300 ಮಾರ್ಕ್ಸಲ್ಲಿ ನನಗೆ ಎಷ್ಟೋ ಒಂದು ಮಾರ್ಕ್ಸ್ ಬಂದಿದೆ ಅಲ್ವಾ. ಸೊ ನನಗೆ ಮಾಕ್ ಟೆಸ್ಟಲ್ಲಿ ನಾನು ಸ್ಕೋರ್ ಮಾಡಿರೋ ಮಾರ್ಕ್ಸು ರಿಯಲ್ ಆಗಿ ನಾನು ಅಟೆಂಡ್ ಮಾಡ್ತಾ ಇರೋ UGC ನೆಟ್ ಎಕ್ಸಾಮಲ್ಲಿ ಎಲಿಜಿಬಲ್ ಆಗೋಕ್ಕೆ ಪಾಸಿಬಲ್ ಇರುತ್ತೋ ಇರೋದಿಲ್ವೋ, ಸೊ ಆ ಒಂದು ಕಟ್ ಆಫಲ್ಲಿ ನಾನು ಬರೋ ಚಾನ್ಸಸ್ ಇರುತ್ತೋ ಇರೋದಿಲ್ವೋ ಅನ್ನೋದನ್ನ ಅನಲೈಸ್ ಮಾಡ್ಕೋಬೇಕು. ಸೊ ಇಲ್ಲ ನಾನು ಲೋ ಸ್ಕೋರ್ ಮಾಡ್ತಾ ಇದ್ದೀನಿ ಮಾಕ್ ಟೆಸ್ಟಲ್ಲಿ ಅಂತ ಅಂದರೆ, ಸೊ ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಯಾವ ಟಾಪಿಕ್ಸ್ ಮೇಲೆ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಏನು ಮಾಡಬೇಕು, ಅನಲೈಸ್ ಮಾಡಬೇಕು. ಇಲ್ಲಿ ನಮ್ಮ ಮಿಸ್ಟೇಕ್ನ ಅನಲೈಸ್ ಮಾಡೋಕ್ಕೆ ಬೇರೆ ಯಾರೂ ಬರೋದಿಲ್ಲ. ನಮ್ಮ ಮಿಸ್ಟೇಕನ್ನು ಏನು ಮಾಡ್ತಾ ಹೋಗಬೇಕು, ನಾವೇ ಅನಲೈಸ್ ಮಾಡ್ಕೊಳ್ತಾ ಅದನ್ನು ನಾವೇ ಸರಿ ಮಾಡ್ಕೊಳ್ತಾ ಹೋಗಬೇಕು ಅಂತ ಅಲ್ವಾ. ಸೊ ನೆಕ್ಸ್ಟ್ ಏನು, ಇಂಪ್ರೂವ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಸೊ ಫುಲ್ ಲೆಂತ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತಾ ಹೋದ ಹಾಗೆ ನಮ್ಮ ಸ್ಪೀಡ್ ಏನಿದೆ ಅಲ್ವಾ, ಸೊ CBT ಅಂತ ಬಂದಾಗ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಕ್ವೆಶನ್ನ ನಾವು ರೀಡ್ ಮಾಡ್ತಾ ಹೋಗಬೇಕು, ಅದನ್ನು ಅನಲೈಸ್ ಮಾಡ್ತಾ ಹೋಗಬೇಕು. ಅದಕ್ಕೆ ಆನ್ಸರ್ನ ನಾವು ಮೌಸ್ ಇರುತ್ತೆ ಅಲ್ವಾ, ಸೊ ಮೌಸ್ ಥ್ರೂ ನಾವೇನು ಮಾಡ್ತಾ ಹೋಗಬೇಕು, ಕ್ಲಿಕ್ ಮಾಡಿ ಅದನ್ನು ಸೇವ್ ಮಾಡ್ತಾ ಹೋಗಬೇಕು. ಲಾಟ್ ಆಫ್ ಪ್ರೊಸೀಜರ್ಸ್ ಇರುತ್ತೆ. ಸೊ CBT ಅಟೆಂಡ್ ಮಾಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸುಮ್ಮನೆ ಈಗ ಪೆನ್ ಪೇಪರ್ ತೊಗೊಂಡು OMR ಅಲ್ಲಿ ಮಾರ್ಕ್ ಮಾಡಿದ ಥರ ಇರೋದಿಲ್ಲ ಅಲ್ಲಿ. ಸೊ ಅದನ್ನು ನೆಕ್ಸ್ಟ್ ಅಟೆಂಪ್ಟಿಗೂ ಕೂಡ ಬಿಟ್ಟಿರ್ಬೋದು, ಅದರಲ್ಲಿ ಶೋ ಆಗ್ತಾ ಇರುತ್ತೆ ನಾಟ್ ಅಟೆಂಡೆಡ್ ಆ ಥರದಲ್ಲಿ ಅಟೆಂಡೆಡ್ ಅಂತ. ಸೊ ಸೇವ್ ಟು ವಾಚ್ ನೆಕ್ಸ್ಟ್ ಸಮ್ ಆಫ್ ದ ಆಪ್ಷನ್ಸ್ ಇರುತ್ತೆ. ಸೊ ಅದೆಲ್ಲದು ಕೂಡ ಗೊತ್ತಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲದನ್ನು ನಾವು ಫಾಲೋಅಪ್ ಮಾಡಬೇಕು, ಸ್ಪೀಡಾಗಿ ಫಾಲೋಅಪ್ ಮಾಡಬೇಕು ಅಂತ ಅಂದರೆ ಮಾಕ್ ಟೆಸ್ಟ್ಗಳು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ನಮ್ಮ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ, ಅಕ್ಯುರೇಸಿನೂ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಈಗ ಕಾಮರ್ಸ್ ಬಿಟ್ಟು ಅದರ್ ದನ್ ದಟ್, ಕಾಮರ್ಸಲ್ಲೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟ್ಸ್ ಅಂತ ಬಂದಾಗ ಫಾರ್ಮುಲಾಸ್ ಎಲ್ಲ ಇರುತ್ತೆ, ಡಿಫರೆಂಟ್ ಥೇರೀಸ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಯಾವ ಸಬ್ಜೆಕ್ಟನ್ನು ಫೋಕಸ್ ಮಾಡ್ತಾನೆ ಇರಲಿ, ಯಾವ ಸಬ್ಜೆಕ್ಟಲ್ಲಿ ನೀವು ಬರಿತಾ ಇರಿ, ಸೊ ರಿವೈಸ್ ದ ಫಾರ್ಮುಲಾಸ್ ಆ್ಯಂಡ್ ಥೇರೀಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈವನ್ ಡೆಫಿನೇಷನ್ಸ್ ಆಗಿರ್ಬೋದು, ಈವನ್ ಸಮ್ ಆಫ್ ದ ಟೈಟಲ್ಸ್ ಆಫ್ ದ ಆಥರ್ಸ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಸೊ ಸಮ್ ಆಫ್ ದ ಇಯರ್ಸ್ ಆಗಿರ್ಬೋದು, ಅದನ್ನೆಲ್ಲದನ್ನು ಕೂಡ ಏನು ಮಾಡಬೇಕು, ಫೋಕಸ್ ಮಾಡ್ತಾ ಹೋಗಬೇಕು ಅಂತ. ಸೊ ಲಾಸ್ಟ್ ಫೈನಲ್ ವೀಕಲ್ಲಿ ಏನು ಪ್ಲ್ಯಾನ್ ಮಾಡ್ಬೋದು ಅಲ್ವಾ. ಸೊ ಫೈನಲ್ ವೀಕ್ ಅಂತ ಅಂದರೆ ಯಾವ ಥರ, ಇನ್ನೇನು ನಾಳೆ ನಾವು ಯುದ್ಧಕ್ಕೆ ಹೋಗಬೇಕು, ಇವಾಗ ರೆಡಿ ಆಗ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಅಲ್ವಾ. ಸೊ ಲಾಸ್ಟ್ ವೀಕ್ ಪ್ರಿಪರೇಷನ್ ಇದು. ಸೊ ಆ ಲಾಸ್ಟ್ ವೀಕಲ್ಲಿ ನಾವೇನು ಮಾಡ್ಬೋದು, ಏನು ಮಾಡೋಕ್ಕೆ ಸಾಧ್ಯ,
ಸೊ ನಾವು ಒಂದು ಕಾನ್ಸೆಪ್ಟನ್ನು ಹೇಳ್ತೀವಿ ಅಲ್ವಾ, ಸೊ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ಆ ಥರದಲ್ಲಿ ಏನಾದರೂ ಮಾಡಿದರೆ ನಮಗೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಸಿಗೋದಿಲ್ಲ. ಏನು ಹಂಗಂತ ಅಂದರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಅಂದರೆ, ಸೊ ಆಲ್ರೆಡಿ ನಾವು ಬ್ಯಾಟಲ್ ಫೀಲ್ಡಲ್ಲಿ ಇದ್ದೀವಿ, ಸೊ ಯುದ್ಧದಲ್ಲಿ ಇದ್ದೀವಿ, ಯುದ್ಧ ಮಾಡೋಕ್ಕೆ ಆಲ್ರೆಡಿ ಎನಿಮೀಸ್ ಅಟ್ಯಾಕ್ ಮಾಡಿದ್ದಾರೆ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಏನು ಸ್ಟ್ರಾಟಜಿಸ್ನ ಫ್ರೇಮ್ ಮಾಡ್ಬೋದು, ಯಾವ ಥರ ವೆಪನ್ಸನ್ನು ಹೆಂಗೆ ಯೂಸ್ ಮಾಡ್ಬೋದು ಅಂತ ಶಸ್ತ್ರಾಭ್ಯಾಸ ಅಂತ ಕರಿತೀವಿ ಅಲ್ವಾ. ಸೊ ನಮ್ಮ ಒಂದು ಟಾರ್ಗೆಟ್ ಯಾವ ಥರ ಆಗಬಾರ್ದು, ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು ಅಂತ. ಸೊ ನಾವು ಯಾವ ಥರ ಇರಬೇಕು, ಪ್ರೀವಿಯಸ್ ಆಗಿ ರೆಡಿ ಆಗಿರಬೇಕು. ಸೊ ಅಟೆಂಡ್ ಮಾಡ್ತಾ ಇದ್ದೀವಿ, UGC ನೆಟ್ ಎಕ್ಸಾಮ್ ಬರೀತಾ ಇದ್ದೀವಿ, ಸೊ ಫೈನಲ್ ವೀಕಲ್ಲಿ ಇದ್ದೀವಿ, 2 ದಿನದಲ್ಲಿ ಎಕ್ಸಾಮ್ ಇದೆ ಅಂತ ಅಂದರೆ ನಮ್ಮ ಸ್ಟ್ರಾಟಜಿಸ್ ಯಾವ ಥರ ಇರಬೇಕು ಅಲ್ವಾ. ಸೊ ಆ ಟೈಮಲ್ಲಿ ನಮಗಿರೋ ಕಾನ್ಸೆಪ್ಟ್ ಏನು, ಕ್ವಿಕ್ ರಿವಿಷನ್ ಅಷ್ಟೇ. ಸೊ ಕ್ವಿಕ್ಕಾಗಿ ಎಲ್ಲನೂ ಗ್ಲಾನ್ಸ್ ಮಾಡಬೇಕು. ಆಲ್ರೆಡಿ ನೋಟ್ಸ್ ಮಾಡಿಟ್ಕೊಂಡಿರ್ತೀರ, ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವುದನ್ನು ಸ್ಕಿಪ್ ಮಾಡ್ಬೋದು, ಎಲ್ಲ ಕಾನ್ಸೆಪ್ಟ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದನ್ನ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಾ ಹೋಗಬೇಕು. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಲರ್ನಿಂಗ್ ನ್ಯೂ ಟಾಪಿಕ್ಸ್. ಸೊ ಇಲ್ಲ ನಾನು ಆ ಟಾಪಿಕ್ನ ಕಲಿತೆ ಇಲ್ಲ, ಇವಾಗ ಕಲಿಬೇಕು, ಯಾವ ಕಾರಣಕ್ಕೂ ಬೇಡ ಅದು. ಸೊ ಎಕ್ಸಾಮ್ ಇನ್ನೊಂದು 2 ದಿನ ಇದೆ, ಇಲ್ಲ ಇನ್ನೊಂದು 4-5 ದಿನ ಇದೆ ಅಂತ ಅನ್ನುವಾಗ ಯಾವುದೇ ಕಾರಣಕ್ಕೂ ಲರ್ನಿಂಗಲ್ಲಿ ಮೆಸ್ಸಿ ಮಾಡ್ಕೋಬೇಡಿ. ಸೊ ಆ ಟಾಪಿಕ್ನ ಓದಿಲ್ಲ, ಈ ಟಾಪಿಕ್ನ ಓದಿಲ್ಲ, ಇದು ಬಂದುಬಿಡತ್ತೇನೋ, ಆ ಟಾಪಿಕ್ಸ್ನ ಕವರ್ ಮಾಡ್ತಾರೇನೋ, ಆ ಥರ ಗೊಂದಲಗಳು ಯಾವ ಕಾರಣಕ್ಕೂ ಬೇಡ. ಸೊ ಆಲ್ರೆಡಿ ನೀವೇನು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿರ್ತೀರ, ನಿಮ್ಮ ಪ್ಲ್ಯಾನ್ ಪರ್ಫೆಕ್ಟಾಗೇ ಇರುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಆ ಪ್ರಾಪರ್ ಎಕ್ಸಿಕ್ಯೂಷನ್ ಯಾವ ಥರ ಅನ್ನೋದನ್ನ ಮಾತ್ರ ಥಿಂಕ್ ಮಾಡಿಬಿಟ್ರೆ, ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಟಾಪಿಕ್ನ ಆ್ಯಡ್ ಮಾಡ್ತಾ ಹೋಗೋಣ, ಅದನ್ನೂ ಆ್ಯಡ್ ಮಾಡೋಣ, ಇದನ್ನೂ ಆ್ಯಡ್ ಮಾಡೋಣ, ಯಾವ ಕಾರಣಕ್ಕೂ ಬೇಡ. ಆ ಥರ ಒಂದು ಕಾನ್ಸೆಪ್ಟೇ ಬೇಡ, ಆಯಿತಾ. ಸೊ ಸ್ಲೀಪ್ ಪ್ರಾಪರ್ಲಿ ತುಂಬ ಇಂಪಾರ್ಟೆಂಟ್. ಎಷ್ಟೋ ಎಫರ್ಟ್ ಹಾಕಿ ವರ್ಷಗಟ್ಟಲೆ ಓದಿರ್ತೀವಿ, ಸೊ ಲಾಸ್ಟಲ್ಲಿ ನಿದ್ರೆ ಮಾಡೋದಿಲ್ಲ, ಹೆಲ್ತ್ ಹಾಳಾಗುತ್ತೆ, ಹಾಗೆ ಹೀಗೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಬೇಡ. ಪ್ರಾಪರಾಗಿ ನಿದ್ದೆ ಮಾಡಿ, ಆರಾಮಾಗಿ ಸ್ಟಡಿ ಮಾಡಿ. ಸೊ ಪ್ರಾಕ್ಟೀಸ್ ಅಂತೂ 100% ಮಾಡಿರ್ತೀರ. ಸೊ ಸಕ್ಸಸ್ಸು ಕೂಡ 100% ನಿಮ್ಮದಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹೆಲ್ತ್ ಹಾಳು ಮಾಡಿಕೊಂಡು ನಿದ್ದೆ ಬಿಟ್ಟು ಅದೆಲ್ಲದು ಬೇಡ. ಆರಾಮಾಗಿ ಕೂಲಾಗಿ ಕಾಮಾಗಿ ಏನು ಮಾಡಿ ನೆಟ್ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ಸಕ್ಸಸ್ ಎಲ್ಲರದ್ದು ಆಗುತ್ತೆ. ಎಫರ್ಟ್ ಇದೆ ಅಂತ ಅಂದರೆ ಸಕ್ಸಸ್ ಬೇಡ ಅಂತ ಅಂದರೂ ಅಲ್ಲಿ ಇದ್ದೇ ಇರುತ್ತೆ. ಸೊ ಡೈಲಿ ಸ್ಟಡಿ ರೂಟೀನ್ ಯಾವ ಥರ ಇರಬೇಕಾಗಿದ್ರೆ, 2 ಅವರ್ಸನ್ನು ಮಿನಿಮಮ್ 2 ಅವರ್ಸನ್ನು ಕಾನ್ಸೆಪ್ಟ್ ರಿವಿಷನ್ನಿಗೆ ರಿಸರ್ವ್ ಮಾಡ್ಕೊಳ್ಳಿ. ಸೊ 2 ಅವರ್ಸನ್ನು MCQ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ. 1 ಅವರು ಮಾಕ್ ಟೆಸ್ಟ್ ಅನಾಲಿಸಿಸ್ ಮಾಡ್ತಾ ಹೋಗಿ. ಹೇಳಿದ್ದೀನಿ ಮಾಕ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ 1 ಅವರನ್ನು ಶಾರ್ಟ್ ನೋಟ್ಸ್ ರಿವಿಷನ್ಗೆ ಇಟ್ಕೊಳ್ಳಿ. ಸೊ ಇದು ಮಿನಿಮಮ್ ಪ್ರಾಕ್ಟೀಸ್ಗೆ. ಅದಕ್ಕೂ ಜಾಸ್ತಿ ನೀವು ಎಫರ್ಟ್ ಹಾಕ್ತೀರಾ ಅಂತ ಅಂದರೆ ಡ್ಯೂರೇಷನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಆದರೆ ಡ್ಯೂರೇಷನ್ನ ನೀವು ವೇರಿ ಮಾಡಿ, ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಕನ್ವೀನಿಯಂಟ್ ಎಷ್ಟು ಬೇಕೋ ಅಷ್ಟನ್ನು ಡ್ಯೂರೇಷನ್ ಹೆಚ್ಚು ಮಾಡ್ಕೊಳ್ಳಿ. ಆದರೆ ಫೋಕಸ್ ಕಾನ್ಸೆಪ್ಟ್ ಯಾವ ಥರ ಇರಬೇಕು ಅಂತ ಅಂದರೆ ಕಾನ್ಸೆಪ್ಟ್ ರಿವಿಷನ್, MCQ, ಮಾಕ್ ಟೆಸ್ಟ್ ಮತ್ತು ಶಾರ್ಟ್ ನೋಟ್ ರಿವಿಷನ್, ಇದ್ರ ಮೇಲೇ ಫೋಕಸ್ ಮಾಡ್ತಾ ಇರಿ ಅಂತ ಹೇಳ್ತಾ. ಸೊ ಟೋಟಲ್ ಆಗಿ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಅಂದರೆ ಇಷ್ಟೇ. ಒಂದು ಸ್ಟ್ಯಾಂಡರ್ಡ್ ಸೋರ್ಸನ್ನು ಫಾಲೋ ಮಾಡ್ತಾ ಹೋಗಬೇಕು. ಯಾವುದೋ ಒಂದು ರಾಶಿ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು 10-15 ಟೆಕ್ಸ್ಟ್ ಬುಕ್ಕನ್ನು ಒಂದು ಸಬ್ಜೆಕ್ಟಿಗೆ ಇಟ್ಕೊಂಡು ಅದಷ್ಟನ್ನು ಕವರ್ ಮಾಡೋಕ್ಕಾಗದೇ ಇರೋ ಥರ ಮೆಸ್ಸಿ ಕಾನ್ಸೆಪ್ಟ್ ಬೇಡ. ಸೊ ಸ್ಟ್ಯಾಂಡರ್ಡ್ ಸೋರ್ಸನ್ನು ಇಟ್ಕೊಳ್ಳಿ. 10 ಬುಕ್ಕನ್ನು ಒಂದು ಸತಿ ಓದೋದಕ್ಕಿಂತ 1 ಬುಕ್ಕನ್ನು 10 ಸತಿ ಓದೋದು ತುಂಬ ಹೆಲ್ಪ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಸೋರ್ಸನ್ನು ರೆಫರ್ ಮಾಡಿ, PYQsನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಕನ್ಸಿಸ್ಟೆಂಟ್ ಆಗಿರಿ, ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್. ಸೊ ಎಕ್ಸಾಮ್ ಟೈಮಲ್ಲಿ ಯಾವುದೇ ಥರ ಡಿಸ್ಟ್ರಾಕ್ಷನ್ಸ್ ಬೇಡ ಅಂತ ಹೇಳ್ತಾ, ಸೊ ಟೋಟಲಾಗಿ ನಾನೇನು ಟಿಪ್ಸ್ ಹೇಳಿದ್ದೀನಿ ಅದು ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಸೊ ಎಲ್ಲರೂ ಕೂಡ UGC ನೆಟ್ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ಕೊಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ UGC ನೆಟ್ ಎಕ್ಸಾಮ್ ಅನ್ನೋದನ್ನ ಅಡ್ವಾನ್ಸ್ ಆಗಿ ಹೇಳ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಓನ್ಲಿ ಒನ್ ರಿಕ್ವೆಸ್ಟ್ ವಿತ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ಲೈಕ್, ಕಮೆಂಟ್, ಆ್ಯಂಡ್ ಅನದರ್ ಒನ್ ಆಫ್ ದ್ಯಾಟ್, ನಿಮಗೆ ಯಾವುದಾದ್ರೂ ಟಾಪಿಕನ್ನು ಕ್ಲಾಸ್ ಮಾಡಿಕೊಡ್ಬೇಕು ಅಂತ ಇದ್ದರೆ ಅದು ಯಾವ ಟಾಪಿಕ್ ಅಂತ ನನಗೆ ಕಮೆಂಟ್ ಮಾಡಿ, ನಾನು ಸಡನ್ನಾಗಿ ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.